ದುಡಿಯೋದನ್ನು ಕಲಿಬೇಕು ನಾವೆಲ್ಲ. ದೇವ್ರು ಎಷ್ಟು ದೊಡ್ಡವಂದ್ರೆ ಕಾಲಿಲ್ದವ್ರು ಭಾಳ ಮಂದಿ ಹುಟ್ಸ್ಯಾನ, ಕೈ ಇಲ್ದವ್ರು ಅದಾರ, ಕಣ್ಣಿಲ್ದವ್ರು ಅದಾರ, ಕಾಲಿಲ್ಲದ ಕುಂಟ್ರದಾರ, ಕೈ ಇಲ್ದವ್ರು ಅದಾರ, ಕಣ್ಣಿಲ್ದವ್ರು ಅದಾರ, ಮಾತು ಬರಲಾರ್ದ ಮೂಕ್ರದಾರ, ತಲೆ ಇಲ್ದವ್ರಂತೂ ಭಾಳ ಮಂದಿ ಅದೀವಿ, ಪ್ರಶ್ನೆನೇ ಇಲ್ಲ. ಅದರ ಆಶ್ಚರ್ಯ ದೇವನ ಸೃಷ್ಟಿ ಎಷ್ಟು ವೈಚಿತ್ರ್ಯ ಅಂದ್ರೆ ಕಾಲಿಲ್ದವ್ರು ನುಟ್ಸ್ಯಾನ, ಕೈ ಇಲ್ದವ್ರು ನುಟ್ಸ್ಯಾನ, ಕಣ್ಣಿಲ್ಲವ್ರದವ್ರು ನುಟ್ಸ್ಯಾನ, ಬಾಯಿ ಇಲ್ದವ್ರು ಹುಟ್ಸ್ಯಾನ, ಆದ್ರೆ ಹೊಟ್ಟಿಲ್ದವ್ರನ್ನೊಬ್ಬರನ್ನು ಹುಟ್ಟಿಸಿಲ್ಲ ಅಂತ ದೇವ್ರು. ಯಾಕಂದ್ರೆ ಅವನು ಕಾಲಿರಲಿ ಬಿಡ್ಲಿ, ಕಣ್ಣಿರಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ಬಾಯಿ ಇರಲಿ ಬಿಡ್ಲಿ ಪ್ರಶ್ನೆ ಇಲ್ಲ. ಹೊಟ್ಟಿ ಯಾಕಿಟ್ಟಾನ ಅಂದ್ರೆ ಎಲ್ಲರೂ ದುಡ್ದೇ ಉಣಬೇಕು ಅನ್ನೋದು ದೇವನ ಮನೆಯಲ್ಲಿ. ನಾವು ಯಾವ ಕಿಚ್ಚು ಅಗ್ನಿಯನ್ನ ದೇವರಂತ ಪೂಜೆ ಮಾಡ್ತೀವಲ್ಲ ಯಜ್ಞ ಕುಂಡದಲ್ಲಿ, ಅಕಸ್ಮಾತ್ ಒಂದು ಕಿಡಿ ಹಾರಿ ಮನಿ ಚಪ್ಪರಕ್ಕೆ ಬಿದ್ದು ಮನಿ ಸುಡಕತ್ತಂತ ತಿಳ್ಕೊರಪ್ಪ. ಹೊರಗೆ ಬಂದು ಯಜ್ಞದೊಳಗಿದ್ದಿದ್ದ ಸಣ್ಣ ದೇವರ ಇದು ದೊಡ್ಡ ದೇವರಂತ ಕೈ ಮುಗಿಬೇಕಲ್ಲ, ಯಾಕೆ ಮುಗಿಯಂಗಿಲ್ಲ ಅಂತ ಅವ್ರ ಪ್ರಶ್ನೆ ಇದು ಶರಣರು. ಅದಕ್ಕೆ ಅವ್ರ ದೃಷ್ಟಿಯಲ್ಲಿ ಮತ್ತು ಇದು ಸಣ್ಣ ದೇವರು ಅದು ದೊಡ್ಡ ದೇವರು ಅನ್ನೋದು ಬಿಟ್ಟು, ಅದು ಮೊದಲು ತುಪ್ಪ ಹಾಕಿ ಮನೆಗೆ ಬೆಂಕಿ ಬಿದ್ದು ಕೂಡಲೇ ಬಚ್ಚಲ ನೀರ ಬೀದಿಯ ಧೂಳು ತಂದು ಹಾಕಿ ಅದನ್ನು ಆರ್ಸಕ್ಕೆ ಯಾಕೆ ಪ್ರಯತ್ನ ಮಾಡ್ತೀಯಪ್ಪ? ಮನ್ಯಾಗ ಮೊದಲು ಹಚ್ಚಿದ್ದು ಸಣ್ಣ ದೇವರ, ಇದು ದೊಡ್ಡ ದೇವರು ಸುಟ್ಟರು ಸುಡ್ಲಿ ಬಿಡು ಅಂತ ಕೈ ಮುಗಿಬೇಕಾಗಿತ್ತಲ್ಲ, ಯಾಕೆ ಮಾಡೋದಿಲ್ಲ ಅಂತ. ಇದು ಅವರ ಚಿಂತನೆ. ಅವರ ದೃಷ್ಟಿಯಲ್ಲಿ ಯಜ್ಞ ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ, ಕೇವಲ ಒಂದು ಯಜ್ಞ ಕುಂಡವನ್ನು ಮಾಡಿ ಹವಿಷ್ಯನ್ನೆಕ್ಕುವುದು ಅರ್ಪಿಸುವುದು ನಿಜವಾದ ಯಜ್ಞ ಅಲ್ಲ. ಗೀತೆಯೂ ಸಹಿತ ಇದನ್ನೇ ಹೇಳ್ತದೆ. ಯಜ್ಞಕ್ಕೆ ಹವಿಸ್ಸನ್ನರ್ಪಿಸುವುದು ನಿಜವಾದ ಯಜ್ಞ ಅಲ್ಲ. ದೇವರು ಈ ಜಗತ್ತನ್ನು ಕೊಟ್ಟಿದ್ದಲ್ಲ, ಒಂದು ಯಜ್ಞ ಕುಂಡ ಇದು. ಇದಕ್ಕೆ ದೇವನೇ ಋತ್ವಿಜ. ಈ ಜಗತ್ತಿಗೆ ದೇವರು ನಿನಗೊಂದು ಜನ್ಮ ಕೊಟ್ಟನಲ್ಲ, ಅವನ ಕೊಟ್ಟ ಋಣವನ್ನ ತೀರಿಸುವುದಕ್ಕಾಗಿ ನಿನ್ನನ್ನು ನೀನು ಈ ಲೋಕಕ್ಕೆ ಅರ್ಪಿಸಿಕೊಳ್ಳುವುದೇ ನಿಜವಾದ ಯಜ್ಞ. ಇದು ಶರಣರ ಕಲ್ಪನೆ. ದೇವನು ಎಷ್ಟು ದೊಡ್ಡವನು ಅಂದ್ರೆ, ನಾವೆಲ್ಲರೂ ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮ ತಾಯಿಯ ಎದೆಯಲ್ಲಿ ಹಾಲಿಟ್ಟು ನಮಗೆ ಕಳಿಸಿದ್ದಾನೆ ಈ ಭೂಮಿಗೆ. ಇದಕ್ಕಿಂತ ದೊಡ್ಡ ಋಣ ಏನು ಬೇಕು ದೇವನ ಹೇಳಿ? ಮನುಷ್ಯ ಮಾಡಬೇಕಾದದ್ದು ಈ ಭೂಮಿಗೆ ಬಂದ ಮೇಲೆ ನಾವೊಂದಿಷ್ಟು ಋಣರೂಪ ಕರ್ಮಗಳನ್ನು ಮಾಡಬೇಕು. ಅಜ್ಜವ್ರು ನನಗೊಂದು ಮಾತು ಹೇಳಿದ್ರು. ನಾನು ತಿರುಪತಿಗೆ ಓದಕ್ಕೆ ಹೋಗಿದ್ದೆ, ಎದಕ್ಕೋ ಬ್ಯಾಸರ ಅನ್ನಿಸ್ತು, ಮಠಕ್ಕೆ ಬಂದೆ, ನನಗೆ ಓದೋದು ಸಾಕ್ರಿ ಅಂತ. ಒಂದು ವಾರ ಬಿಟ್ಟ ಮೇಲೆ ಅಜ್ಜವ್ರು ಒಂದು ಮಾತು ಹೇಳಿದ್ರು, ನೀವು ಓದು ಬಿಡು, ಇಲ್ಲೇನು ಮಾಡ್ತೀಯ ಅಂತ, ಇಲ್ಲೇ ಮಠದಾಗಿರ್ತೀನಿ ಅಂತ ಹೇಳಿದೆ ನಾನು. ಅಜ್ಜವ್ರು ಒಂದು ಮಾತು ಹೇಳಿದ್ರು, ನೋಡು ನೀ ಎಲ್ಲರೇ ಇರು, ಆದ್ರೆ ಜೀವನದೊಳಗೆ ಎಂದೂ ಋಣದ ಕೂಳು ತಿನ್ನೋದು ಕಲಿಬೇಡ ಅಂತ ಗುರುಗಳು ಹೇಳಿದ ಮಾತು. ಅದಕ್ಕೆ ದೇವರು ನಮಗೊಂದು ಜೀವನವನ್ನು ಕೊಟ್ಟಾನಂದ ಮೇಲೆ ನಾವು ದೇವನ ಋಣ ತೀರಿಸಬೇಕು ಹೊರತು ಅವನ ಋಣದೊಳಗೆ ಇರಬಾರ್ದು ಮನುಷ್ಯ. ಅದಕ್ಕೆ ನಮಗೇನು ಸಾಧ್ಯ ಐತಿ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಇತಿಹಾಸದಲ್ಲಿ ಬುದ್ಧನ ಬಗ್ಗೆ ಕೇಳಿದ್ದೇವೆ. ಬುದ್ಧನ ಜೊತೆಗೆ ಅಂಗುಲಿಮಾಲನ ಬಗ್ಗೆನೂ ಕೇಳಿದ್ದೇವೆ. ಅಂಗುಲಿಮಾಲ ಅಂದರೆ ಒಬ್ಬ ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿ. ಅಂಗುಲಿಮಾಲ ಯಾರ ಎದುರಿಗೆ ಕಾಣ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ಅದನ್ನು ಕೊರಳಿಗೆ ಹಾರ ಮಾಡಿಕೊಂಡು ಹಾಕೊಂತಿದ್ದ. ಅವನಿಗೆ ಅಂಗುಲಿಗಳನ್ನೇ ಮಾಲೆಯನ್ನಾಗಿ ಮಾಡಿಕೊಂಡವನು ಅಂಗುಲಿಮಾಲ. ಅವನು ಬಿಹಾರ್ ರಾಜ್ಯದ ಬುದ್ಧನ ಪ್ರದೇಶದಲ್ಲಿದ್ದ. ರಾಜ ಸಹಿತ ಇರ್ತಿದ್ದ ಅವನಿಗೆ. ಒಂದು ದಿವಸ ಬುದ್ಧ ಅಂಗುಲಿಮಾಲನ ಕಡೆಗೆ ಹೆಜ್ಜೆ ಹಾಕ್ತಿರ್ತಾನೆ. ಅಂಗುಲಿಮಾಲ ಎದುರಿಗೆ ಬರ್ತಿರ್ತಾನೆ, ಬುದ್ಧ ಅವನರಿಗೆ ಹೋಗ್ತಿರ್ತಾನೆ. ಊರಿನ ಜನ ಹೇಳ್ತಾರೆ ಬುದ್ಧನಿಗೆ, ಆ ಕಡೆ ಹೋಗಬೇಡ, ಅಂಗುಲಿಮಾಲ ಬಹಳ ಕೆಟ್ಟ ವ್ಯಕ್ತಿ, ಅವನು ಯಾರು ಕಾಣ್ತಾರ ಅವರು ಬೆರಳುಗಳನ್ನು ಕತ್ತರಿಸಿ ಮಾಲೆಗಳನ್ನಾಗಿ ಮಾಡ್ಕೊಂತಾನ, ಆ ಕಡೆ ಹೋಗಬೇಡ ಅಂತ.
ಜನ ಪರಿಪರಿಯಾಗಿ ಕೇಳ್ಕೊಂಡ್ರು ಬುದ್ಧ ಬಿಡುದಿಲ್ಲ. ಅವ ಬುದ್ಧ ಅಂತಾನೆ, ನಾನು ಸನ್ಯಾಸಿ, ನಾನು ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡುವುದಿಲ್ಲ. ಹೋಗ್ತಾ ಹೋಗ್ತಾ ಅಂಗುಲಿಮಾಲ ಎದುರು ಬರ್ತಾನೆ. ಅಂಗುಲಿಮಾಲ ಅಲ್ಲಿಂದ ಬುದ್ಧನಿಗೆ ನೋಡಿ, ನಾನು ಯಾರು ಅನ್ನೋದು ನಿನಗೆ ಗೊತ್ತೈತೆ, ಬುದ್ಧ ಅಂತಾನೆ ಗೊತ್ತು, ಮತ್ತು ಗೊತ್ತಿದ್ರೆ ನೀ ಅಲ್ಲೇ ನಿಲ್ಲಬೇಕು, ಮುಂದುವರಿಬೇಡ, ನೀನು ಅಲ್ಲೇ ನಿಲ್ಲು ಅಂತ. ಬುದ್ಧ ಹೇಳ್ತಾನೆ, ನಿಂತಿರುವವನು ನಾನು, ಚಲಿಸುತ್ತಿರುವವನು ನೀನು. ನಾನು ನಿಂತಿದ್ದೇನೆ, ಆದರೆ ನೀನು ಚಲಿಸುತ್ತಿರುವವನು. ಬುದ್ಧ ಅವನಿಗೆ ಹೇಳ್ತಾನೆ, ನಿಂದ ಕೆಲಸ ಏನು? ಇಲ್ಲ, ನನಗೆ ಯಾರು ಎದುರಿಗೆ ಸಿಗ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ನಾನು ಮಾಲೆ ಹಾಕ್ಕೊಂತೀನಿ, ನಿನ್ನನ್ನು ಬಿಡುವುದಿಲ್ಲ ನಾನು, ನಿನ್ನ ಬೆರಳುಗಳನ್ನು ಕತ್ತರಿಸಿ ಮಾಲೆಯನ್ನು ಹಾಕ್ಕೊಂತೀನಿ ನಾನಂತ ಮುಂದೆ ಬರ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ಕತ್ತರಿಸು, ಪ್ರಶ್ನೆ ಇಲ್ಲ, ನನ್ನದೊಂದು ಸಣ್ಣ ಪ್ರಯೋಗ, ಅದನ್ನು ಮಾಡಿ ಕತ್ತರಿಸು. ಹೇಳೋದು, ಒಂದು ಗಿಡ ಇತ್ತು, ಆ ಗಿಡದ ಒಂದು ಸಣ್ಣ ಕೊಂಬೆಯನ್ನ ನಿನ್ನ ಖಡ್ಗದಿಂದ ಮೊದಲು ಅದನ್ನು ಕತ್ತರಿಸು ಅಂತ. ಇದು ಎಷ್ಟರ ಕೆಲಸ ಅಂತ ಅಂಗುಲಿಮಾಲ ಕತ್ತರಿಸ್ತಾನೆ. ಅವಾಗ ಬುದ್ಧ ಹೇಳ್ತಾನೆ, ಇದನ್ನು ಹೊಳ್ಳಿ ಹಚ್ಚು ಅಂತ. ಅಂಗುಲಿಮಾಲ ಅಂದ, ಇದು ಹೆಂಗೆ ಹಚ್ಚಕ್ಕೆ ಬರ್ತೈತಿ, ನನಗೆ ಕತ್ತರಿಸಕ್ಕೆ ಕಷ್ಟ ಬರ್ತೈತಿ, ಹಚ್ಚಕ್ಕೆ ಸಾಧ್ಯ ಇಲ್ಲ ಅಂದ. ಅವಾಗ ಬುದ್ಧ ಹೇಳ್ತಾನೆ, ನೋಡು, ಯಾವನಿಗೆ ಕತ್ತರಿಸುವ ಶಕ್ತಿ ಇದೆ ಅಂದ್ರೆ, ಯಾವನಿಗೆ ಇದನ್ನು ಹೊಳ್ಳ ಹಚ್ಚುವ ಶಕ್ತಿ ಇದೆ ಅವನಿಗೆ ಮಾತ್ರ ಕತ್ತರಿಸುವ ಶಕ್ತಿ ಇದೆ ಅಂತ. ಯಾವನಿಗೆ ಹೊರಳಿ ಹಚ್ಚುವ ಶಕ್ತಿ ಇಲ್ಲ ಅವನಿಗೆ ಕತ್ತರಿಸುವ ಶಕ್ತಿನೂ ಇಲ್ಲ. ಈ ಮಾತನ್ನ ಕೇಳಿ ಅಂಗುಲಿಮಾಲ ಒಬ್ಬ ರಾಕ್ಷಸ ಸಂತನಾಗ್ತಾನೆ. ಒಬ್ಬ ಲೇಖಕ ಒಂದು ಸುಂದರ ಮಾತು ಬರೀತಾನೆ, ಯಾರು ಹೀರೋ ಆಗ್ತಾರಂದ್ರ, ಒಬ್ಬ ವ್ಯಕ್ತಿಯನ್ನು ಇವನು ನೋಡ್ಕೊಂಡ ಬಿಡ್ತೀನಿ, ನಾನು ಇವನು ಕೊಲೆ ಮಾಡ್ತೀನಿ, ಸಾಯಿ ಹೊಡಿತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಸಾಯಿಸುವವನು, ಸಾಯುವ ವ್ಯಕ್ತಿಯನ್ನು ಸಾಯಿಸುವವನು ಹೀರೋ ಆಗುವುದಿಲ್ಲ, ಸಾಯುವ ವ್ಯಕ್ತಿಯನ್ನು ಬದುಕಿಸುವವನು ನಿಜವಾದ ಹೀರೋ ಆಗ್ತಾನೆ. ಪ್ರತಿಯೊಬ್ಬ ಪಾಪಿ ಸಹಿತ ಒಬ್ಬ ಪುಣ್ಯಾತ್ಮನಾಗುವ ಅವಕಾಶ ಇದೆ. ಪ್ರತಿಯೊಬ್ಬ ಪಾಪಿಗೂ ಸಹಿತ ಪುಣ್ಯಾತ್ಮನಾಗುವ ಅವಕಾಶ ಇದೆ. ಕಣ್ಣು ನಿನ್ನೆ ಕೆಟ್ಟದ್ದು ನೋಡಿರಬಹುದು, ಕೈ ಕೆಟ್ಟದ್ದು ಮಾಡಿರಬಹುದು, ಕಾಲು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು, ಆದರೆ ಬೆಳಿಗ್ಗೆ ಎದ್ದಾಗ ಹೊಸ ಸೂರ್ಯ, ಹೊಸ ನೀರು, ಹೊಸ ಗಾಳಿ, ಹೊಸ ಬೆಳಕು, ಹೊಸ ಬದುಕು. ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು, ಕೈ ಕೆಟ್ಟದ್ದು ಮಾಡಿರಬಹುದು, ಕಾಲ ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ನಿನ್ನೆ, ಆದರೆ ಇಂದಲ್ಲ. ಇಂದು ನಾನು ಹೊಸ ಮನುಷ್ಯನಾಗಬೇಕು ಅನ್ನುವ ಸಂಕಲ್ಪ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡುತ್ತದೆ. ಒಂದು ಕ್ಷಣ ಸಾಕು. ಒಬ್ಬ ವ್ಯಕ್ತಿ ಪಾಪಿಯಾಗಲಿಕ್ಕೆ 60 ವರ್ಷಗಳು ಬೇಕಾಗಬಹುದು, ಆದರೆ ಪುಣ್ಯಾತ್ಮನಾಗಲಿಕ್ಕೆ ಸಾಕ್ಷಾತ್ಕಾರ ಅನ್ನುವುದು ಇಲ್ಲಿ ಸಾವಕಾಶ ಇಲ್ಲ. ಪಾಪಿಯಾಗಲಿಕ್ಕೆ 60 ವರ್ಷ ಹಿಡಿಬಹುದು, ಪುಣ್ಯಾತ್ಮನಾಗಲಿಕ್ಕೆ ನಾನು ಪುಣ್ಯಾತ್ಮನಾಗುವೆ ಅನ್ನುವ ಸಂಕಲ್ಪ ನನ್ನೊಳಗೆ ಬಂತು ಅಂದ್ರೆ ಆ ಕ್ಷಣವೇ ನೀನು ಸಂತ, ಅದೇ ಸಾಕು.